ತಂಡಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಸೋತಿರುವಂತಹ ತಂಡಗಳು ಕೂಡ ಸ್ಪರ್ಧಾ ಮನೋಭಾವನೆಯಿಂದ ಭಾಗವಹಿಸುತ್ತೀರಾ ಅವರಿಗೂ ಕೂಡ ತುಂಬಾ ಕೃತಜ್ಞತೆಯನ್ನ ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಮಕ್ಕಳಿಗೆ ಹಿತವಚನವನ್ನ ನೀಡಿರುವಂತ ನಮ್ಮ ಹಿಂದಿನ ಮುಖ್ಯೋಪಾಧ್ಯಾಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ನಮ್ಮ ಎಸ್ಎಂಸಿ ಅಧ್ಯಕ್ಷರು ಸರ್, ನೀವು ಇಲ್ಲಿ ವಿಶೇಷವಾಗಿ ಈ ಪಂದ್ಯಾಟದಲ್ಲಿ ಬೆಸ್ಟ್ ಅಟ್ಯಾಕರ್ ಮತ್ತು ಬೆಸ್ಟ್ ಪಾಸರ್ ಅನ್ನುವಂತ ತನ್ನ ಎಲ್ಲ ವಿಭಾಗಗಳಿಗೆ ಕೊಡಮಾಡಿದ್ದಾರೆ. ಆ ಬಹುಮಾನವನ್ನ ನಮ್ಮ ಎಸ್ಎಂಸಿ ಅಧ್ಯಕ್ಷರು ಕೊಡಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾರೆ. 17ರ ವಯೋಮಾನದಲ್ಲಿ ಜಾನುವಾರುಕಟ್ಟೆಯ ತಂಡದ ಸದಸ್ಯ ವಸಂತ್ ಬೆಸ್ಟ್ ಅಟ್ಯಾಕರ್. ನಮ್ಗೆ ಫೋಟೋ ಬನ್ನಿ. ಹಾಗೆ ಬೆಸ್ಟ್ ಪಾಸರ್ ತನ್ಮಯ್ ಅಲ್ಲ ಜಾನುವಾರುಕಟ್ಟೆಯ ತನ್ಮಯ್. ಹಾಗೆ ಬೆಸ್ಟ್ ಆಲ್ರೌಂಡರ್ ತನ್ಮಯ್. ಈ ಬಹುಮಾನವನ್ನು ಕೊಡಮಾಡಿರುವಂತ ನಮ್ಮ ಎಸ್ಎಂಸಿ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತಾ, ನಮ್ಮ ಗಣಿತ ಶಿಕ್ಷಕರು ಇಲ್ಲಿಂದ ಟ್ರಾನ್ಸ್ಫರ್ ಆದರೂ ಕೂಡ ಈ ಶಾಲೆಯ ಮೇಲೆ ಅಭಿಮಾನದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರು ಮುಂದಿನ ಬಹುಮಾನವನ್ನು ಕೊಡಮಾಡಬೇಕು. 17ರ ವಯೋಮಾನದ ಮಹಿಳೆಯರ ವಿಭಾಗದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಬೆಸ್ಟ್ ಅಟ್ಯಾಕರ್ ಸುಮನ. ದುರ್ಗಾಪರಮೇಶ್ವರಿ ದೇವರ ಪ್ರೌಢಶಾಲೆ ಮಂದರ್ತಿಯ ಸುಮನ. ಹಾಗೆ ಬೆಸ್ಟ್ ಪಾಸರ್ ಸುಪ್ರೀತಾ, ಅದೇ ಪ್ರೌಢಶಾಲೆಯ ಸುಪ್ರೀತಾಳಿಗೆ ಬೆಸ್ಟ್ ಪಾಸರ್. ಹಾಗೆ ಬೆಸ್ಟ್ ಆಲ್ರೌಂಡರ್ ಅನನ್ಯ, ಜಾನುವಾರುಕಟ್ಟೆ ಪ್ರೌಢಶಾಲೆಯ ಅನನ್ಯರಿಗೆ ಈ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ಶಾಲೆಯ ಮುಖ್ಯೋಪಾಧ್ಯಾಯರು 14ರ ಬಾಲಕರ ವಿಭಾಗದಲ್ಲಿ ದುರ್ಗ ಇಂಗ್ಲಿಷ್ ಮೀಡಿಯಂ ಕೊಕ್ಕರ್ಣಿಯ ಪ್ರಖ್ಯಾತ್. ಹಾಗೆ ಬೆಸ್ಟ್ ಪಾಸರ್ ವಿನ್ಯಾಸ್, ದುರ್ಗಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿನ್ಯಾಸ್. ಹಾಗೆ ಬೆಸ್ಟ್ ಆಲ್ರೌಂಡರ್ ಪೂರ್ಣೇಶ್, ಜಾನುವಾರುಕಟ್ಟೆ ಪ್ರೌಢಶಾಲೆ ಜಾನುವಾರುಕಟ್ಟೆ. ಡೌಟ್ ಆಯ್ತು. ಹೌದಾ ಏನಿಲ್ಲ ನಗಡ್ ಮಗ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ಕ್ರೀಡಾಕೂಟಕ್ಕೆ ಬಹಳಷ್ಟು ಶ್ರಮ ವಹಿಸಿದ ಪ್ರಫುಲ್ಲ ಟೀಚರ್ ಮುಂದಿನ ಬಹುಮಾನವನ್ನು ಕೊಡಲಾಗಬೇಕು. ವಿಭಾಗದ ಬಾಲಕಿಯರ ವಿಭಾಗದಲ್ಲಿ ಬೆಸ್ಟ್ ಅಟ್ಯಾಕರ್ ಕೀರ್ತಿ, ಜಾನುವಾರುಕಟ್ಟೆ ಪ್ರೌಢಶಾಲೆಯ ಕೀರ್ತಿ. ಬೆಸ್ಟ್ ಪಾಸರ್ ಧನ್ಯ, ಜಾನುವಾರುಕಟ್ಟೆ ಪ್ರೌಢಶಾಲೆ ಜಾನುವಾರುಕಟ್ಟೆ ಧನ್ಯ. ಹಾಗೆ ಬೆಸ್ಟ್ ಆಲ್ರೌಂಡರ್ ವೇದಿಕಾ ಫ್ರಮ್ ಜಾನುವಾರುಕಟ್ಟೆ ಪ್ರಾಥಮಿಕ ಶಾಲೆಯ ವೇದಿಕಾ. ಅಭಿನಂದನೆಗಳು. ಈಗ 6th. ಹಾಗೆ ಇದೀಗ ಬಹುಮಾನ ವಿತರಣೆಯನ್ನ ಲಾಜಿಸಲಿಕ್ಕಿದ್ದಾರೆ ಈ ಶಾಲೆಯ ಕನ್ನಡ ಅಧ್ಯಾಪಕರು. ಇದೀಗ ಮುಂದರ್ತಿ ಹೋಬಳಿ ಮಟ್ಟದ 14ರ ವಯೋಮಿತಿಯ ಬಾಲಕಿಯರ ವಾಲಿಬಾಲ್ ಪಂದ್ಯಾಟದಲ್ಲಿ
ಬಾಲಕರ ವಾಲಿಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಜಾನವಾರಕಟ್ಟೆ. ಇವರಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತೇವೆ. ನಮ್ಮ SDMCಯ ಗೌರವಾನ್ವಿತ ಸದಸ್ಯರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ನಾಯಕ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ಅವರು ತಮ್ಮ ಅಮೃತ ಹಸ್ತದಿಂದ ಬನ್ನಿ ಮೇಡಮ್ ಬನ್ನಿ ದ್ವಿತೀಯ ಮೇಡಮ್. ಸ್ಥಾನ ಹುಡುಗರಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಆಲ್ರೌಂಡರ್ ಬೆಸ್ಟ್ ಆಲ್ರೌಂಡರ್. ಅದೇ ರೀತಿ ಪ್ರಥಮ ಸ್ಥಾನಿಯಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಮೇಡಮ್ ಶ್ರೀ ದುರ್ಗಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗೋಕರ್ಣ. ಇವರಿಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಅಕ್ಷತಾ ಮೇಡಮ್ ಅವರು ಬಹುಮಾನವನ್ನು ವಿತರಿಸಬೇಕಾಗಿ ಮೇಡಮ್ ಅಲ್ಲಿ ವಿನಂತಿಸ್ತಾ ಇದ್ದೀವಿ. ಶ್ರೀ ದುರ್ಗಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೋಕರ್ಣ 14ರ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನ. 14 ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಮೊದಲನೇ ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿದ್ದಾರೆ ಶ್ರೀ ದುರ್ಗಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೋಕರ್ಣ. ಅವರಿಗೆ ಬಹುಮಾನವನ್ನು ವಿತರಿಸಿದ್ದಾರೆ ನಮ್ಮ ಶಾಲೆಯ ಗೌರವಾನ್ವಿತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಮತಿ ಅಕ್ಷತಾ ಮೇಡಮ್. ಅಭಿನಂದನೆಗಳು ಮೇಡಮ್. ಇದೀಗ ಬಹುಮಾನ ವಿತರಣೆ ಮುಂದಿನ ಹಂತವಾಗಿ 14ರ ವಯೋಮಿತಿಯ ಹುಡುಗಿಯರ ವಾಲಿಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾನವಾರಕಟ್ಟೆ. ಇವರಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ನಮ್ಮ ಶಾಲೆಯ ಗೌರವಾನ್ವಿತ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಕವಿತಾ ಮೇಡಮ್ ಅವರಿಗೆ ವಿನಂತಿಸ್ತಾ ಇದ್ದೇನೆ. 14ರ ವಯೋಮಿತಿಯ ಹುಡುಗಿಯರ ವಾಲಿಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನಿ ರನ್ನರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾನವಾರಕಟ್ಟೆ. ಇವರಿಗೆ ಬಹುಮಾನವನ್ನು ವಿತರಿಸುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಮತಿ ಕವಿತಾ ಮೇಡಮ್. ಮೇಡಮ್ ತಮಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಹಾಗೆಯೇ 14ರ ವಯೋಮಿತಿಯ ಹುಡುಗಿಯರ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಜಾನವಾರಕಟ್ಟೆ. ಇವರಿಗೆ ಬಹುಮಾನವನ್ನು ವಿತರಿಸಲಿಕ್ಕೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮೇಶ ಸರ್ ಅಲ್ಲಿ ವಿನಂತಿಸ್ತಾ ಇದ್ದೇನೆ. 14ರ ವಯೋಮಿತಿಯ ಹುಡುಗಿಯರ ಹೋಬಳಿ ಮಟ್ಟದ ವಾಲಿಬಾಲ್ ಪಂದ್ಯಾಟ ಪ್ರಥಮ ಸ್ಥಾನಿ ಸರ್ಕಾರಿ ಪ್ರೌಢಶಾಲೆ ಜಾನವಾರಕಟ್ಟೆ. ಇವರಿಗೆ ಬಹುಮಾನವನ್ನು ವಿತರಿಸ್ತಾ ಇದ್ದಾರೆ ನಮ್ಮ ಶಾಲೆಯ ಗೌರವಾನ್ವಿತ SDMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮಕೃಷ್ಣ ಸರ್ ಅವರು. ಸರ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ 17ರ ವಯೋಮಿತಿಯ ಬಾಲಕಿಯರ ಹೋಬಳಿ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಜಾನವಾರಕಟ್ಟೆ. ಇವರಿಗೆ ಪ್ರಶಸ್ತಿಯನ್ನು ವಿತರಿಸಬೇಕಾಗಿ ನಮ್ಮ ಶಾಲೆಯ ದಿವ್ಯ ಮೇಡಮ್ ಅಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ದಿವ್ಯ ಮೇಡಮ್ ಅವರು ತಮ್ಮ ಅಮೃತ ಹಸ್ತದಿಂದ ದ್ವಿತೀಯ ಸ್ಥಾನಿಯಾಗಿ ಮೂಡಿ ಬಂದಿರುವಂತಹ ಸರ್ಕಾರಿ ಪ್ರೌಢಶಾಲೆ ಜಾನವಾರಕಟ್ಟೆ ವಿದ್ಯಾರ್ಥಿನಿಯರಿಗೆ ಬಹುಮಾನವನ್ನು ವಿತರಿಸ್ತಾ ಇದ್ದಾರೆ. 17ರ ವಯೋಮಿತಿಯ ಬಾಲಕಿಯರ ಮೊದಲನೇ ಹೋಬಳಿ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನಿ ಸರ್ಕಾರಿ ಪ್ರೌಢಶಾಲೆ ಜಾನವಾರಕಟ್ಟೆ. ಇವರಿಗೆ ಬಹುಮಾನ ವಿತರಿಸಿದ್ದಾರೆ ಶ್ರೀಮತಿ ದಿವ್ಯ ಮೇಡಮ್. ಅಭಿನಂದನೆಗಳು ಮೇಡಮ್. ಈಗ 17ರ ವಯೋಮಿತಿಯ ಬಾಲಕಿಯರ ವಾಲಿಬಾಲ್ ಪಂದ್ಯಾಟದಲ್ಲಿ ವಿನ್ನರ್ ಆಗಿದ್ದಾರೆ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದಿದ್ದಾರೆ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಮೊದಲನೇ. ಇವರಿಗೆ ಬಹುಮಾನವನ್ನು
ಈ ಶಾಲೆಯ ಮುಖ್ಯೋಪಾಧ್ಯಾಯರು ಇದೀಗ ನಿವೃತ್ತರು ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು ತಮ್ಮ ಅಮೃತ ಹಸ್ತದಿಂದ 17ರ ವಯೋಮಿತಿಯ ಪ್ರಥಮ ಸ್ಥಾನ ವಿದ್ಯಾರ್ಥಿನಿಯರಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಗೆ ಬಹುಮಾನವನ್ನು ವಿತರಿಸ್ತಾ ಇದ್ದಾರೆ. ಶ್ರೀಯುತ ವಿಜಯ್ ಕುಮಾರ್ ಸರ್ ಅವರು ನಿವೃತ್ತಿಯ ಮುಖ್ಯೋಪಾಧ್ಯಾಯರು. ಇದೀಗ 17ರ ವಯೋಮಿತಿಯ ಬಾಲಕರ ಮೊದಲು ಹೋಬಳಿ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನದಲ್ಲಿ KPS ಒಕ್ಕರಣೆ ಪ್ರೌಢಶಾಲಾ ವಿಭಾಗ ಇವರಿಗೆ ಬಹುಮಾನವನ್ನು ವಿತರಿಸುತ್ತಿದ್ದಾರೆ. ನಿತಿನ್ ಈ ಬಹುಮಾನದ ಪ್ರಾಯೋಜಕತ್ವ ಕೂಡ ನಿತಿನ್ ಹಾಗೂ ಅವರ ಗೆಳೆಯರು 2010-11ನೇ ಸಾಲಿನ ಹಿರಿಯ ವಿದ್ಯಾರ್ಥಿಗಳು. 2010-11ನೇ ಸಾಲಿನ ಈ ಶಾಲೆಯ ಹೆಮ್ಮೆಯ ಹಿರಿಯ ವಿದ್ಯಾರ್ಥಿ ನಿತಿನ್ ಹಾಗೂ ಅವರ ಗೆಳೆಯರು ಈ ಬಹುಮಾನದ ಪ್ರಾಯೋಜಕರು. 17ರ ವಯೋಮಿತಿಯ ಹುಡುಗರು ಹುಡುಗಿಯರು ಪ್ರಥಮ ಮತ್ತು ದ್ವಿತೀಯ 4 ಬಹುಮಾನಗಳ ಪ್ರಾಯೋಜಕರು ನಿತಿನ್ ಅವರು ಹಾಗೆಯೇ ಅವರ ಗೆಳೆಯರು. ಅಭಿನಂದನೆಗಳು ನಿತಿನ್ ಸರ್. ಇದೀಗ ಈಗ ನಮ್ಮ ಜೊತೆ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಜಯಕುಮಾರ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಬಹುಮಾನವನ್ನು ವಿಜಯಕುಮಾರ್ ಶೆಟ್ಟರು ತಮ್ಮ ಅಮೃತ ಹಸ್ತದಿಂದ ವಿತರಿಸಬೇಕು. ಪ್ರಥಮ ಸ್ಥಾನ ಇಲ್ಲಿಯ ಪ್ರಶಸ್ತಿ ವಿತರಣಾ ಸಮಾರಂಭ ಇಲ್ಲಿಗೆ ಮುಕ್ತಾಯ ಆಯಿತು. ಗಣೇಶ್ ಯೂಟ್ಯೂಬ್ ಚಾನಲ್ ನೇರ ಪ್ರಸಾರ ಈ ಕೇನಕಟ್ಟೆ ಪ್ರೌಢಶಾಲೆ ಈಗ ನಾವು ಈ ಸಮಾರಂಭದ ಅಂತಿಮ ಹಂತಕ್ಕೆ ತಲುಪಿದ್ದೇವೆ. ಧನ್ಯವಾದ ಸಮರ್ಪಣೆ. ನಮ್ಮ ಜೊತೆಗೆ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅದೇ ರೀತಿಯಲ್ಲಿ ಉಡುಪಿ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ವಿಜಯಕುಮಾರ್ ಶೆಟ್ಟರು ಸರ್ ತಮಗೆ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾರೆ. ಸರಿ ಹಾಗೆ ನಮ್ಮ ಜೊತೆಗೆ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಯುತ ವಿಜಯಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅಂಬಕ್ಕದರ್ಗೇಶ್ವರ ಅದೇ ರೀತಿ ನಮ್ಮ STMC ಅಮ್ಮನವರ ಗೌರವಾನ್ವಿತ ಆಶೀರ್ವಾದ ಅಧ್ಯಕ್ಷರಾಗಿರುವಂತಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳುವಂಥದ್ದು ನಮ್ಮ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕರ್ತವ್ಯ. ಅದೇ ರೀತಿಯಲ್ಲಿ ನಮ್ಮ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಸಹ ನಾವು ಇವರೆಲ್ಲ ವಿದ್ಯಾರ್ಥಿನಿಯರಿಗೆ ಶುಭಾಶಯವನ್ನು ಕೋರುವಂಥದ್ದು ನಮ್ಮ ಧರ್ಮ ನಿಷ್ಠೆ. ಹಾಗೆ ಅದೇ ರೀತಿಯಲ್ಲಿ ಇನ್ನೂ ಸಹ ನಮ್ಮ ಯಾವ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭಾಶಯನ್ನು ಇನ್ನೊಮ್ಮೆ ಕೋರುತ್ತಾ ನಮ್ಮ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಹ ನೆನೆಯುತ್ತಾ ಅವರ ಸಂಘ ಸಮಿತಿಯವರ ಪರವಾಗಿ ನಾನು ಎಲ್ಲ ದೇವರ ಅನುಗ್ರಹ ಎಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೆ ಇರಲಿ ಅಂತ ಹೇಳುತ್ತಾ ಅದೇ ರೀತಿಯಲ್ಲಿ ಅವರಿಗೆ ವಿದ್ಯೆಯನ್ನು ಕೊಟ್ಟಂಥ ಗುರುಗಳಿಗೆ ಸಹ ಶುಭಾಶಯನ್ನು ಕೋರುವಂಥದ್ದು ನಮ್ಮ ಧರ್ಮ. ಅದೇ ರೀತಿಯಲ್ಲಿ ದೇವರ ಆಶೀರ್ವಾದ ಸಹ ಸದಾ ಇರಲಿ ಅಂತ ಹೇಳುತ್ತಾ ಗಣೇಶ್ ಯೂಟ್ಯೂಬ್ ಚಾನಲ್ ನೇರ ಪ್ರಸಾರ.